ನನ್ನ ಹೆಸರು ಸಂತೋಷ್ ಅಂತ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ನಾನು ವರ್ಕ್ ಮಾಡೋದು ನೆಕ್ಸ್ಟ್ ಇಯರ್ ಆಟೋಮೋಟಿವ್ ಅಂತ ಮಾರ್ತಳ್ಳಿಯಲ್ಲಿ. ಇವರು ನಮ್ಮ ವೈಫು ವಿಜಯಲಕ್ಷ್ಮಿ ಅಂತ. ಫಸ್ಟ್ ಆಫ್ ಆಲ್ ನಾವು ಭೂಮಿ ಕನ್ಸ್ಟ್ರಕ್ಷನ್ ಚೂಸ್ ಮಾಡಿರೋದೇ ಮೀನ್ ಬಂದ್ಬಿಟ್ಟು ಕ್ವಾಲಿಟಿ. ಸೊ ಫಸ್ಟ್ ನಾವು ಈ ಸೈಟ್ ಬಂದ್ಬಿಟ್ಟು 4 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. ಫಸ್ಟ್ ನಾವು ಏನು ಥಿಂಕ್ ಮಾಡ್ತಾ ಇದ್ದೀವಿ, ಫಸ್ಟ್ ಡಿಸೈನ್ ಬೇರೆಯವ್ರ ಕಡೆ ಕೊಟ್ಟು ಆಮೇಲೆ ಒಬ್ಬರು ಮೇಸ್ತ್ರಿಗಳನ್ನ ಇಟ್ಟು ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ 10 to 15 lakhs ಎಲ್ಲ ಸೇವ್ ಆಗ್ತಿತ್ತು. ಆದರೆ ಯಾವಾಗ ನಾವು ಭರತ್ ಸರ್ ಮೀಟ್ ಮಾಡಿದ್ವಿ, ಅವರು ವರ್ಕ್ ಯಾವಾಗ ನೋಡಿದ್ವಿ, ಅವ್ರ ಕೆಲಸ ಯಾವಾಗ ನೋಡಿದ್ವಿ, ಅವರು ಕೆಲಸ ಬಂದ್ಬಿಟ್ಟು 100% ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟು. ಅಂದರೆ ಇವಾಗ ಏನು ನೀವು ಪ್ರೊಸೀಜರ್, ಇವಾಗ ಮನೆ ಕಟ್ಟಬೇಕಂತಂದರೆ ಸುಮ್ಮನೆ ಎಲ್ಲ ಮನೆ ಕಟ್ಟಿಗಡೆ ಅಂದರೆ ಇವಾಗ ಏನು ಮಟೀರಿಯಲ್ಸ್ ಎಲ್ಲ ಯೂಸ್ ಮಾಡ್ತಿಲ್ಲ, ಏನು ಸ್ಯಾಂಡು ಅಥವಾ ಐರನ್ ಆಯಿತು, ಇವಾಗ ಸಿಮೆಂಟ್ ಆಯಿತು, ಬ್ಲಾಕ್ಸ್ ಆಯಿತು, ಎಲ್ಲರೂ ಯೂಸ್ ಮಾಡ್ತಾರೆ. ಆದರೆ ಭರತ್ ಸರ್ ಯೂಸ್ ಮಾಡುವಂಥ ಮಟೀರಿಯಲ್ಸ್ ಇದೆಯಲ್ಲ, ಅದು ಪ್ರೀಮಿಯಂ ಮಟೀರಿಯಲ್ಸ್. ಮೋರ್ ದೆನ್ ಪ್ರೀಮಿಯಂ ಅಂದರೂ ಓಕೆ. ಭರತ್ ಸರ್ ಕಂಟಿನ್ಯೂಸ್ ಆಗಿ ಸೈಟ್ ವಿಸಿಟ್ ಮಾಡುತ್ತಾ ಇದ್ದಿದ್ದನ್ನು ನೋಡಿದ್ವಿ ನಾವು. ಯಾವುದು ಲೇಬರ್ ಮೇಲೆನೆ ಬಿಡ್ತಿರ್ಲಿಲ್ಲ ಅವರು. ಅವಾಗ ನಾವು ಎಲ್ಲ ಮನೆಯವ್ರ ರಿಲೇಟಿವ್ಸ್ ಒಂದು ಭೂಮಿ ಕನ್ಸ್ಟ್ರಕ್ಷನ್ಗೆ ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೊಡ್ಬೇಕಂತ ನಾವು ರೆಡಿ ಮಾಡ್ತೀವಿ. ನಮ್ಮ ಮನೆ ವಿಷನ್ ಬಂದ್ಬಿಟ್ಟು ನಾವು ನಮ್ಮದು ಸಣ್ಣ ಫ್ಯಾಮಿಲಿ ಅಲ್ಲ, ಇವಾಗ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಬಂದು ಟೋಟಲ್ 8 ಜನ ಇರೋದು, ಇನ್ಕ್ಲೂಡಿಂಗ್ ಎಲ್ಲ ಚಿಲ್ಡ್ರನ್ಸ್ ಎಲ್ಲ. ಹಂಗಾಗಿ ನಮ್ಮ ಮೇನ್ ವಿಷನ್ ಬಂದ್ಬಿಟ್ಟು ಕಂಫರ್ಟೇಬಲ್ ಇರಬೇಕು ಎಲ್ಲ ಫ್ಯಾಮಿಲಿಗೆ. ಎಲ್ಲ ಅಂದರೆ ಎಲ್ಲ ಚಿಲ್ಡ್ರನ್ಸ್ಗೆ ಆಯಿತು, ಎಲ್ಡರ್ಸ್ಗೆ ಆಯಿತು, ಸೀನಿಯರ್ ಸಿಟಿಜನ್ಸ್ ಇದ್ದಾರೆ. ನಮ್ಮ ಅಪ್ಪ ಅವರು ಆಲ್ಮೋಸ್ಟ್ 68-69 ಏಜ್ ಅವ್ರಿಗೆ, ನಮ್ಮ ಅಮ್ಮವ್ರಿಗೂ ಆಲ್ಮೋಸ್ಟ್ 60 years. ಸೊ ಈವನ್ ಎಲ್ಡರ್ಸಿಗೆ ಆರಾಮಾಗಿರ್ಬೇಕು, ಕಂಫರ್ಟೇಬಲ್ ಇರಬೇಕು ಮನೆ. ಇವನ್ ಯಂಗರ್ಸಿಗೂ ಕಂಫರ್ಟ್ ಆಗಿರ್ಬೇಕು. ಇವನ್ ನಮಗಾದರೂ ಸ್ಪೇಸ್ ಬೇಕು, ಪ್ರೈವಸಿ ಬೇಕು. ಅದು ನಮ್ಮದು ವಿಷನ್ ಆಗಿತ್ತು. ಮತ್ತು ಇನ್ನೊಂದು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ನ್ಯಾಚುರಲ್ ಲೈಟ್ಸ್ ಮೇನ್ ಇಂಪಾರ್ಟೆಂಟ್. ಇವಾಗ ಎಲ್ಲ ಬಿಲ್ಡಿಂಗ್ ಕಟ್ತಾರೆ, ಇವಾಗ ಡೇ ಟೈಮಲ್ಲೂ ಲೈಟ್ ಹಾಕ್ಬೇಕು. ಹಾಲಲ್ಲಿ, ಕಿಚನಲ್ಲಿ, ಬೆಡ್ರೂಮಲ್ಲಿ, ಮಾಸ್ಟರ್ ಬೆಡ್ರೂಮ್, ಗೆಸ್ಟ್ ಬೆಡ್ರೂಮ್, ಸ್ಟಡಿ ರೂಮ್, ಎಲ್ಲ ರೂಮಲ್ಲಿ ಲೈಟ್ ಹಾಕ್ಲೇಬೇಕಾಗುತ್ತೆ. ಲೈಟ್ ಹಾಕಿದ್ರೆ ಅಷ್ಟೇ ಕಾಣುತ್ತೆ, ಫ್ಯಾಮಿಲಿ ಕಂಫರ್ಟೇಬಲ್ ಇರಬೇಕು. ನೆಕ್ಸ್ಟ್ ನ್ಯಾಚುರಲ್ ಲೈಟ್ಸ್ ನಮ್ಗೆ ಬರಬೇಕು. ಇವಾಗ ನ್ಯಾಚುರಲ್ ಏರ್ ಬರಬೇಕು. ಅಂದಾಗೆ ಅದೇ ನಮ್ಮ ಮೇನ್ ವಾಸ್ತು ಅನ್ಸುತ್ತೆ, ನ್ಯಾಚುರಲ್ ಲೈಟ್ಸ್ ಏರ್ ಇಂದ. ತುಂಬಾ ಚೆನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬೆಳಕು ಮನೆ ಬಾಗಿಲಿಗೆ ಬಿಡಬೇಕು. ಅದೇ ಮನೆಯಲ್ಲಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಮೇನ್ ನಮ್ಗೆ ಅದೇ ಬೇಕಾಗಿತ್ತು. ಈ ತರ ವಿಷನ್ ಇಟ್ಕೊಂಡು ನಾವು ಭರತ್ ಸರ್ ಹತ್ರ ಹೋದ್ವಿ. ಈ ತರ ಇದೆ ಸರ್ ನಮಗೆ ಮೇನ್ ನಮ್ದು ದೊಡ್ಡ ಫ್ಯಾಮಿಲಿ ಇದೆ, ನಮಗೆ ಅಂದ್ರೆ ಲೈಟ್ ಸಿಗುತ್ತೆ, ಅಂದ್ರೆ ನ್ಯಾಚುರಲ್ ಲೈಟ್ ಬರುತ್ತೆ, ಅದನ್ನ ಯೂಸ್ ಮಾಡ್ಕೋಬೇಕು. ಇವನ್ ಬೆಳಕು ಬಂದ್ಬಿಟ್ಟು ಗಾಳಿ ಎಲ್ಲ ಯೂಸ್ ಮಾಡ್ಕೋಬೇಕು, ಆ ತರ ಇರಬೇಕು. ಹಂಗಾಗಿ ಅವರು 3 to 4 ಡಿಸೈನ್ಸ್ ಎಲ್ಲ ಮಾತಾಡಿದ್ರು. ಅಂದ್ರೆ ಸ್ಪೇಸಿಯಸ್ ಇರಬೇಕು. ನೆಕ್ಸ್ಟ್ ಆಲ್ಮೋಸ್ಟ್ 80% ಟೈಮು ಹೆಣ್ಮಕ್ಳು ಸ್ಪೆಂಡ್ ಮಾಡೋದು ಕಿಚನ್ ಅಲ್ಲಿ. ಕಿಚನ್ ಯಾವ ತರ ಇರ್ಬೇಕಂತಂದ್ರೆ, ಇವಾಗ ಒಂದು 4 ಜನ ಬಂದು ಹೆಣ್ಮಕ್ಳು ಬಂದು ಅದೇ ಅಂದ್ರೆ ಏನಾದ್ರು ಹೆಲ್ಪ್ ಮಾಡ್ಬೇಕು, ಕಿಚನ್ ಅಲ್ಲಿ ನಿಂತ್ರು ಏನೋ ಅವ್ರಿಗೆ ಸಣ್ಣದಿದೆ ಅಂತ ಫೀಲ್ ಆಗ್ಬಾರ್ದು, ಆ ತರ ಇತ್ತು ಮೇನ್. ಲಿವಿಂಗ್ ಸ್ಪೇಸ್, ಕಿಚನ್, ಬಿಯಾನ್ ಬೆಡ್ರೂಮ್, 2 ಬೆಡ್ರೂಮ್ ಅಲ್ಲಿ ನಮಗೆ ಲೈಟ್ ಮತ್ತೆ ನಮಗೆ ಗಾಳಿ ಎಲ್ಲ ಇರಬೇಕು, ಆ ತರ ವಿಷನ್ ಇತ್ತು. ಹಂಗಾಗಿ ಅವರು ಯಾವ ತರ ಬೇಕು ನೋಡಿ, ಯಾವ ತರ ಬೇಕು, ನಮಗೆ 2 ಬಾಲ್ಕನಿ ಬೇಕಿತ್ತು ಅಂದ್ರೆ 2 ಬಾಲ್ಕನಿಗೆ ಡಿಸೈನ್ ಮಾಡಿಕೊಟ್ರು. ಇವನ್ ಅವರು ಸ್ಪೆಂಡ್ ಮಾಡೋ ಟೈಮೇ ಜಾಸ್ತಿ ಅವರು ನಮಗೆ ಡಿಸೈನ್ ಅಲ್ಲಿ. ಆಲ್ಮೋಸ್ಟ್ ಇಟ್ ಟುಕ್ ಅರೌಂಡ್ 2 months ಟು ಫೈನಲೈಸ್ ದಿ ಡಿಸೈನ್. ಈಗ ಎ ಇದೆ, ಎಲ್ಲ ಬೇರೆ ಆಪ್ಸ್ ಇದೆ, ಎಲ್ಲ ಇದೆ. ಅವರೆಲ್ಲ ಅದೆಲ್ಲ ಯೂಸ್ ಮಾಡ್ಕೊಂತೆಲ್ಲ ಹೇಳ್ಬೋದಲ್ಲ ಅವರು. ಇವನ್ ನಮಗೆ ಪ್ರಾಕ್ಟಿಕಲ್ ಆಗಿ ನಿಂತು ಅಂದ್ರೆ ಅಲ್ಲೇ ಹೇಳಿ ತೋರಿಸಿದೆ, ನೋಡಿ ಸರ್ ನೀವು ಇಲ್ಲಿ ಅಡಿಗೆ ಮಾಡಬೇಕು, ಇವಾಗ ಇಲ್ಲಿ ಫ್ರಿಜ್ ಬರುತ್ತೆ, ಓಕೆ ಈ ಥರ ವಾರ್ಡ್ರೋಬ್ ಬರುತ್ತೆ, ಓಕೆ ಇಲ್ಲಿ ವಾಷಿಂಗ್ ಮೆಷಿನ್ ಬರುತ್ತೆ, ಈ ಥರ ಯುಟಿಲಿಟಿ ಎಲ್ಲಿ ಬರಬೇಕು, ಈ ಥರ ಬರಬೇಕು, ಅದಕ್ಕೆ ವೆಂಟಿಲೇಷನ್ ಈ ಥರ ಇರುತ್ತೆ, ಎಲ್ಲ ಹೇಳ್ಕೊಟ್ರು. ಹಾಗೆ ಭೂಮಿ ಕನ್ಸ್ಟ್ರಕ್ಷನ್ ಮೋಸ್ಟ್ ಲೈಕ್ ಪಾರ್ಟ್ ಅಂತಂದರೆ ಇವಾಗ ಅವ್ರದ್ದು ಯೂಸ್ ಮಾಡುವಂಥ ಪ್ರೀಮಿಯಂ ಕ್ವಾಲಿಟಿ ಮಟೀರಿಯಲ್ಸ್. ಇವನ್ ಸ್ಮಾಲ್ ಥಿಂಗ್ಸ್, ಎಲ್ಲ ಮೇನ್ ಡೋರ್ ಆಗಿರ್ಬೋದು, ಇವನ್ ಪೂಜಾ ರೂಮ್ ಇದೆ ನೋಡಿ, ಅವರೇ ಡಿಸೈನ್ ಮಾಡೋದು. ಈ ತರ ಇಲ್ಲ ಸರ್, ಇವಾಗ ಸ್ವಲ್ಪ ಜಾಸ್ತಿ ಖರ್ಚು ಆಗ್ತಿರ್ಬೋದು, ಆದರೆ ಪ್ರೀಮಿಯಂ ಲುಕ್ ಸಿಗುತ್ತೆ. ಇವನ್ ಅವ್ರು ಎಷ್ಟು ಇವಾಗ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅಂದ್ರೆ, ಈಗ ಹೊರಗಡೆ ಲಕ್ಸರಿಯಾಗಿ ಮನಿ ಎಲ್ಲ ಮಾಡ್ಬೋದು, ಲಕ್ಸರಿ ಮನಿ ಮಾಡ್ಬೋದು. ಒಂದು ವೇಳೆ ಕ್ವಾಲಿಟಿ ಆಫ್ ಮಟೀರಿಯಲ್ಸ್ ಏನಾರ ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂದ್ರೆ ಅದು ಜಾಸ್ತಿ ದಿನ ಬರೋದಿಲ್ಲ. 2 to 3 years ಅಲ್ಲೇ ಈ ಡೋರ್ ಹೋಯ್ತು, ಪ್ಲಂಬಿಂಗ್ ರಿಪೇರಿ ಬಂತು, ಎಲೆಕ್ಟ್ರಿಷಿಯನ್ ರಿಪೇರಿ ಬಂತು, ಆ ತರ ಏನು ಪ್ರಾಬ್ಲಮ್ ಆಗೋದು. ಅಂದ್ರೆ ಯೂಸ್ ಮಾಡೋ ಮಟೀರಿಯಲ್ ಚೆನ್ನಾಗಿತ್ತು ಅಂದ್ರೆ ಆ ತರ ಪ್ರಾಬ್ಲಮ್. ಅದನ್ನೇ ನಾವು ಮೋಸ್ಟ್ ಲೈಕ್ ಮಾಡಿರೋದು ಭೂಮಿ ಕನ್ಸ್ಟ್ರಕ್ಷನ್.